ರಾಜಕಾರಣಕ್ಕೆ ಗ್ರ್ಯಾಂಡ್ ಎಂಟ್ರಿ ನಿರೀಕ್ಷೆಯಲ್ಲಿದ್ದ ಸುಮಲತಾ ಏಕಾಂಗಿಯಾಗ್ಬಿಟ್ರ ಹಾಗಾದ್ರೆ? ರಾಜಕಾರಣಕ್ಕೆ ಗ್ರ್ಯಾಂಡ್ ಎಂಟ್ರಿಯ ನಿರೀಕ್ಷೆಯಲ್ಲಿದ್ರು ಸುಮಲತಾ, ಇದೀಗ ಅವರು ಏಕಾಂಗಿ ಆಗ್ಬಿಟ್ರ ಹಾಗಾದ್ರೆ? ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ರಿಂದ ರಾಜಕೀಯ ಬದುಕು ಇದೀಗ ಮಸುಕಾಗಿ ಬಿಡ್ತಾ ಇವರದ್ದು. ಸುಮಲತಾ ನಂಬಿ ಹಾಳಾಗ್ಬೇಡಿ ಅಂತ ಆ ನಾಯಕ ಬುದ್ಧಿ ಹೇಳಿದ್ಯಾಕೆ? ಯಾರಿಗೆ ಈ ರೀತಿಯ ಬುದ್ಧಿ ಮಾತನ್ನ ಆ ನಾಯಕ ಹೇಳಿದ್ದಾರೆ? ಇದು ಮಂಡ್ಯ ರಾಜಕಾರಣದ ಮಹಾ ಸುದ್ದಿ ಸ್ಫೋಟ, ಜೊತೆಗೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಇದು ಮಂಡ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ರಾಜಕಾರಣಕ್ಕೆ ಗ್ರ್ಯಾಂಡ್ ಎಂಟ್ರಿಯ ನಿರೀಕ್ಷೆಯಲ್ಲಿ ಸುಮಲತಾ ಇದ್ರು, ಆದ್ರೆ ಇದೀಗ ಅವರು ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಟಿಕೆಟ್ ಇಲ್ಲ, ಮತ್ತೊಂದ್ ಕಡೆ ಸಪೋರ್ಟ್ ಇಲ್ಲ. ಮುಂದೇನು ಸ್ವಾಮಿ ಅನ್ನೋ ಚಿಂತೆಯಲ್ಲಿ ಇದ್ದಾರೆ. ಈಗ ಒಬ್ಬ ಮಹಾನ್ ನಾಯಕ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ನಾಯಕ ಯಾರು? ಅದನ್ನ ಕೂಡ ಹೇಳ್ತಾ ಹೋಗ್ತೀವಿ. ರಾಜಕಾರಣಕ್ಕೆ ಗ್ರ್ಯಾಂಡ್ ಎಂಟ್ರಿಯ ನಿರೀಕ್ಷೆಯಲ್ಲಿದ್ರು, ಆದ್ರೆ ಯಾತಕ್ಕೋಸ್ಕರ ಈಗ ಅವರು ಏಕಾಂಗಿ ಆಗ್ಬಿಟ್ಟಿದ್ದಾರೆ? ಇನ್ಸೈಡ್ ಸ್ಟೋರಿ. ಮಂಡ್ಯ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಜೊತೆಗೆ ಮಂಡ್ಯದಲ್ಲಿ ಯಾತಕ್ಕೋಸ್ಕರ ಈ ರೀತಿಯ ಬೆಳವಣಿಗೆ ಆಗಿದೆ ಅಂತ ಹೇಳಿ ಕೂಡ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀವಿ.